ಜೇತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದಸ್ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರುಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ನಾವು ಪಂಚಮಹಾಯಜ್ಞ ಸಂಧಿ ಅಂದ್ರೆ ಜೀವ ಹೋಮ ಅಂತ, ಜೀವರು ಮನುಷ್ಯ ದೇಹವನ್ನ ತಾಳಿ ಬರ್ಲಕ್ಕೆ ದೇವರೇ ಮುಖ್ಯ ಕಾರಣ, ದೇವರೇ ಮಾಡಿಸಿದ್ದುದು. ಈ ದೇಹವನ್ನ ಕೊಟ್ಟದ್ದು ನಮ್ಮ ಕರ್ಮಕ್ಕನುಗುಣವಾಗೇ ದೇವತೆಗಳನ್ನ ಇಟ್ಟು, ಎಲ್ಲಾ ದೇವತೆಗಳು ಇದ್ದಾರೆ, ಅವರನ್ನ ಇಟ್ಟು ಅವರೊಳಗೆ ನಿಂತು ಅವನೇ ಎಲ್ಲ ಮಾಡುತ್ತಾನೆ ಎಂಬುದು. ಸೊ ಜೀವವನ್ನ ಅವನೇ ಇಲ್ಲಿ ಆ ಪಂಚಾಗ್ನಿಗಳಲ್ಲಿ ಅದು ನೋಡಿದ್ದೀವಿ, ಒಂದೊಂದು ಸ್ಥಾನದಲ್ಲಿ ಅವನೆಲ್ಲ ಕಡೆನೂ ಇದ್ದಾನೆ. ಅಲ್ಲಿ ವಿಶೇಷವಾಗಿ ಆ ರೂಪದ ಕೆಲಸಗಳ ಆಗಲಕ್ಕೆ ಮನುಷ್ಯ ದೇಹ ಅವರವರಿಗೆ ತಕ್ಕಂತೆ ಬರ್ಲಕ್ಕೆ ದೇವರು ಈ ರೂಪಗಳಿಂದ 30 ರೂಪಗಳು ನೋಡಿದ್ದೀವಿ. ಈ 30 ರೂಪ ಆದ ಮೇಲೆ ಈ 9th ಪದ್ಯ 10th ಪದ್ಯ 11th ಪದ್ಯ 12th ಪದ್ಯ ಇದು ಒಂದು ಥಾಟ್. ಅದರಲ್ಲೇನು 9th ಪದ್ಯ 10th ಪದ್ಯ 11th ಪದ್ಯ ಈ ಮೂರು ಒಂದು ಕಾನ್ಸೆಪ್ಟ್ ಅನ್ನ ಹೇಳುತ್ತೆ. ಯಾವ ಕಾನ್ಸೆಪ್ಟ್ ಅನ್ನ ಇದು ಹೇಳುತ್ತೆ ಅಂದ್ರೆ, ಇದು ನಮ್ಮ ಮೋಕ್ಷಕ್ಕೆ ಇದು ಸಾಧನೆ ಅಂತ ಹೇಳ್ತಾರೆ. ಇದು ಏನು ಇಲ್ಲಿ ವಿಷಯ? ದೇವರು ಮನುಷ್ಯ ದೇಹವನ್ನ ಕೊಟ್ಟಿದ್ದಾನೆ. ಈ ಮನುಷ್ಯ ದೇಹವನ್ನ ಯಾಕೆ ಕೊಟ್ಟಿದ್ದಾನೆ? ಈ ಮನುಷ್ಯ ದೇಹದಲ್ಲಿ ಎಲ್ಲಿಂದ ಬಂದೀವಿ, ಯಾಕೆ ಬಂದೀವಿ, ಎಲ್ಲಿ ಹೋಗ್ತೀವಿ, ಯಾವ ಕಾರಣದಿಂದ ಇವರು ನಮ್ಮ ಬಂಧುಗಳು, ಮಿತ್ರರು, ಶತ್ರುಗಳು, ನಮಗೆ ಅನೇಕ ವಸ್ತುಗಳು, ಈ ಸಂಬಂಧಗಳು ಇದು ಯಾರಿಂದ ಕೊಡಲ್ಪಟ್ಟಿದೆ, ಯಾವ ಕಾರಣಕ್ಕಾಗಿ ಕೊಡಲ್ಪಟ್ಟಿದೆ, ಇದು ಯೋಚನೆ ಮಾಡುವಂತ ಕೆಪಾಸಿಟಿ ಆ ಮನುಷ್ಯ ದೇಹದಲ್ಲೇ. ಕಾನ್ಸಿಕ್ವೆನ್ಸಸ್, ತಪ್ಪು ಮಾಡಿದ್ರೆ ಶಿಕ್ಷೆ, ಇಲ್ಲಿ ಶಿಕ್ಷೆ ತಪ್ಪಬಹುದು, ಅಲ್ಲಿ ಆ ಯಮಧರ್ಮನ ಆ ಪಟ್ಟಣದಲ್ಲಿ ಶಿಕ್ಷೆಯಿಂದ ನಾವು ತಪ್ಪಿಸೋದು ಅಸಾಧ್ಯ. ಅದಕ್ಕೆ ಏನು ಮಾಡಬೇಕು, ಹೇಗೆ, ಇದೆಲ್ಲ ತಿಳಿಯಲಿಕ್ಕೆ ಮನುಷ್ಯ ದೇಹ. ಸೊ 9th ಪದ್ಯದಲ್ಲಿ ಬಂದಾಗ ಅಲ್ಲಿ ಈ ಥಾಟ್ ಅನ್ನ ಇಂಟ್ರಡ್ಯೂಸ್ ಮಾಡಿದ್ದು. ನಿನಗೆ ಮನುಷ್ಯ ದೇಹ ಬಂದಿತ್ತಲ್ಲ, ನಮ್ಗೆ ಮನುಷ್ಯನಿಗೆ ಹೇಗಿರ್ಬೇಕು, ಹೊರಗಿನದು ಒಳಗೆ ಇರುವಂತ ಆದ ಸಿಸ್ಟಮ್ಸ್, ಬುದ್ಧಿ, ಮನಸ್ಸು, ಮೇಯ್ನಾಗ ಮನಸ್ಸು, ಬುದ್ಧಿ ಇತ್ಯಾದಿಗಳು, ಊಟ ತಿಂಡಿ ಬಾಯಿ ಮೂಲಕ ಹೋದು. ಸೊ ಇದು ಒಂದೊಂದೊಂದು ಇದು ಎಲ್ಲವನ್ನೂ ದೇವರು ಕೊಟ್ಟಿದ್ದಾನೆ. ಕೊಡ್ಲಕ್ಕೆ ಈ 30 ರೂಪದಿಂದ ಬಂದಿದೆ. 5 ಸ್ಥಾನಗಳು, ಒಂದೊಂದು ಸ್ಥಾನದಲ್ಲಿ 5 ರೂಪಗಳು, ಅಗ್ನಿಯ 5 ಅಂಶಗಳು. ಹೋಮ ಮಾಡುವಾಗ ನಾವು ನೋಡ್ತೀವಲ್ಲ, 5 ಅಂಶಗಳು ನೋಡಿದ್ದೀವಿ. ಒಂದೊಂದು ಅಗ್ನಿ, ಆ ಸ್ಥಾನಗಳು 25 ಸ್ಥಾನಗಳು, 25 ಒಂದೊಂದು ಅಗ್ನಿ, ಒಂದೊಂದು ಸ್ಥಾನದಲ್ಲಿ ಇರೋ. ಸೊ ಅದು 5 35. ಸೊ 30 ರೂಪಗಳು ಹೇಗೆ ಬಂತು ಅಂದ್ರೆ, ಈ 30 ರೂಪದಿಂದ ಮನುಷ್ಯ ದೇಹ ಈ ಜನ್ಮದಲ್ಲಿ, ಪ್ರೀವಿಯಸ್ ಜನ್ಮ ಯಾವುದೇ ದೇಹ ಇರ್ಬೋದು, ಮುಂದೆ ಏನೇನೋ ದೇಹ ಬರುತ್ತೋ ಗೊತ್ತಿಲ್ಲ, ಆದರೆ ಇವಾಗ ಬಂದ ದೇಹಕ್ಕೆ ಈ 30 ರೂಪದಿಂದ ದೇವರು ಈ ಕೆಲಸಗಳನ್ನ ಮಾಡಿದ್ದಾನೆ. ಯಾಕೆ ಒಂದು ರೂಪದಿಂದ ಆಗಲ್ಲವಾ ಅಂದ್ರೆ, ಆಗತ್ತ, ಅವನಿಗೆ ಇಚ್ಛಾಮತ ಬರಬೇಕಾಗಿಲ್ಲ, ಇಚ್ಛಾಮತದಿಂದ. ಆದ್ರೂ ಅಲ್ಲಿ ದೇವತೆಗಳು ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವನೀವ ಹರಿ ಅಂತ ನೋಡಿದ್ದೀವಿ ನಾವು. ಅವರಿಗೆ ದರ್ಶನ ಮುಖ್ಯವಾಗ ಲಕ್ಷ್ಮಿಗೆ ಆನಂದ, ಅದು
ಒಳಗಿರುವಂತ ಆನಂದ, ಅವಳ ಸ್ವರೂಪಭೂತವಾದಂತ ಆನಂದ ಇದಲ್ಲ. ಈ ತರ ತನ್ನ ಗಂಡನ ತನ್ನ ಪತಿಯನ್ನ, ಆ ಪರಮಾತ್ಮನ ಎಲ್ಲ ರೂಪಗಳನ್ನ ನಾವು ಉಡುಪಿ ಕೃಷ್ಣನ ನೋಡುವಾಗ ಎಷ್ಟು ಖುಷಿ ಆಗ್ತೀವಿ ಒಂದೇ ದಿವಸದಲ್ಲಿ, ದಿವಸ ಅಲಂಕಾರ. ಸೊ ಹಾಗೆ ಅವಳಿಗೆ ನಿಜವಾಗಿ ಇಟ್ಸ್ ನಾಟ್ ವಿಗ್ರಹ ಇಲ್ಲ, ಸ್ವಯಂ ದೇವರು ಮಾಡುವ ಅಪ್ರಾಕೃತನಾದಂತ ಭಗವಂತ ಒಬ್ಬೊಬ್ಬರಲ್ಲಿಂದು ಮಾಡುವುದು, ಒಬ್ಬರಲ್ಲಿ ನಿಂತಾಡುವನು. ಅದು ಅವಳಿಗೆ ಆನಂದ ಆನಂದ ಆನಂದ, ಒಳಗಿರುವಂತ ಆನಂದದ ಅಭಿವ್ಯಕ್ತಿ ಅವಳಿಗೆ ಆಗತ್ತ. ಹೀಗೆ ಮತ್ತು ಅನೇಕ ಋಷಿ ಮುನಿ ದೇವತೆಗಳಿಗೆ ಅದು ನೋಡುವ ಭಾಗ್ಯ, ಅದನ್ನ ಚಿಂತನೆ ಮಾಡುವ ಭಾಗ್ಯ ಅವರಿಗೆ. ಹಾಗೆ ದೇವರು ಮಾಡಿ ಒಂದು ರೂಪದ, ಇವಾಗೆ ಒಂದು ರೂಪ ನಮಗೆ ಬಂತು, ಏಕಾತ್ವ ಅಂತ 9ನೇ ಪದ್ಯದಲ್ಲಿ ಅಲ್ಲಿ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಇವನು ಎಲ್ಲ ಸರಿ ದೇಹವನ್ನು ಕೊಟ್ಟ, ಸರಿ ದೇಹ ಕೊಟ್ಟ, ದೇಹದಲ್ಲಿ ಮನುಷ್ಯ ದೇಹ ಕೊಟ್ಟು ಏನು ಮಾಡಿದ, ಇನ್ನೊಂದು ಸೆಟ್ ಆಫ್ ರೂಪಗಳು. ಏನು ಇದು, ಅವನು ಬ್ರಹ್ಮಾಂಡವನ್ನ 3ನೇ ಸಂಧಿಯಲ್ಲಿ ನೋಡಿದ್ದೀವಲ್ಲ, ಪುರುಷ ರೂಪತ್ರಯ ಅಂತ ಬಂತಲ್ಲ, ಅದೇ ಅವನು ಏನು ಮಾಡಿದ, ಈ ಬ್ರಹ್ಮಾಂಡ ಎಲ್ಲ ಒಂದು ರೂಪದಿಂದ ಮಹತ್ತತ್ವ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಸೃಷ್ಟಿ ಮಾಡಿ ಅಲ್ಲಿ ನಿಂತ. ಆಮೇಲೆ ಸೆಕೆಂಡ್ ರೂಪ ಪುರುಷಾವತಾರ, ನಾವು ಮತ್ಸ್ಯ ಕೂರ್ಮ ವರಾಹ, ಅದು ಈ ಮನ್ವಂತರ ಈ ಇದಕ್ಕೆ ಸಂಬಂಧಪಟ್ಟದ್ದು. ದೇವರ ಮೊಟ್ಟ ಮೊದಲು ರೂಪ ಅಂದ್ರೆ ಪುರುಷ ರೂಪ ಅಂತ ನಾರಾಯಣ ರೂಪ ತಗೋಬಹುದು. ಪುರುಷ ರೂಪ ಮೊಟ್ಟ ಮೊದಲು ಅಂತ. ಆ ಪುರುಷ ರೂಪ ಅದು 3 ಆಗಿತ್ತಂತೆ. ಒಂದು ಮಹತ್ತತ್ವ ಎಲ್ಲವನ್ನು ಮಾಡಿತ್ತು ಅಂತ, ಇನ್ನೊಂದು ರೂಪದಿಂದ ಈ ಬ್ರಹ್ಮಾಂಡದಲ್ಲಿ ಪ್ರವೇಶ, ಸೃಷ್ಟಿ ಮಾಡದ್ದು ಒಂದು ರೂಪ, ಅದು ಅವನ ವೈಭವ. ಇನ್ನೊಂದು ರೂಪ ತಗೊಳ್ತಾನೆ, ಅಲ್ಲಿ ಬ್ರಹ್ಮಾಂಡ ಕ್ರಿಯೇಟೆಡ್, ಬ್ರಹ್ಮಾಂಡ ಮಹತ್ತತ್ವದಿಂದ ಬ್ರಹ್ಮಾಂಡ ತನಕ ಎಲ್ಲವೂ ಮಾಡಿದ. ಆಮೇಲೆ ಈ ಬ್ರಹ್ಮಾಂಡದ ಒಳಗೆ ತುಂಬಿದ, ಅಂದ್ರೆ ಮುಂಚೆ ಇಲ್ಲವ ಅವನ ಇದ್ದಾನೆ, ಈ ಕಾರ್ಯ ಆಗಬೇಕಲ್ಲ. ಅವನು ಇರೋದು ಒಂದು, ಇದ್ದು ಅಲ್ಲಲ್ಲಿ ಆಯಾ ಒಂದು ಕಣದಲ್ಲಿನೂ ಆ ಕಣದ ಮೂಲಕ ಆ ಕಾರ್ಯಗಳ ನಡೀತಾ ಇರಬೇಕಲ್ಲ. ಅದಕ್ಕೆ ಪ್ರವೇಶ ಮಾಡಿದ. ಅಲ್ಲಿ ಪ್ರವೇಶ ಮಾಡಿದ್ದದು 2ನೇ ರೂಪ. 3ನೇದೇನು ಅಂದ್ರೆ ಅಲ್ಲಿ ಬರುತ್ತೆ ಇದಕ್ಕೆ ಕನೆಕ್ಷನ್. 3ನೇ ರೂಪ ಏನಾಯ್ತು ಅಂದ್ರೆ ಚತುರ್ಮುಖನ ದೇಹದಲ್ಲಿ ಮಾತ್ರ ಅಲ್ಲ. ಯಾಕೆ ಎಲ್ಲ ದೇಹದಲ್ಲಿ? ಯಾಕೆ ಚತುರ್ಮುಖ ಈ ಬ್ರಹ್ಮಾಂಡ ಪೂರ ತುಂಬಿದ್ದಾನೆ. ಚತುರ್ಮುಖ ಮತ್ತು ರುದ್ರಾದಿ ಎಲ್ಲ ದೇವತೆಗಳು ಇಟ್ಕೊಳ್ಳೋಣ. ಮುಖ್ಯವಾಗಿ ನಾವು ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳ್ತೀವಿ, ಅದು ಒಂದು ತಗೊಳ್ಳೋಣ ನಾವು. ಉಳಿದವರು ಇದ್ದಾರೆ ನಮ್ಮ ದೇಹದಲ್ಲಿ. ಸೊ ಇನ್ನೊಂದು ರೂಪದಿಂದ ಏನು ಮಾಡಿದ, ಅವನು ವಿರಾಟ ಪುರುಷನಾದಂತ, ವಿರಾಟ ಪುರುಷ ಅಂದ್ರೆ ಚತುರ್ಮುಖ ಅಂತಾನೆ ಅರ್ಥ, ಚತುರ್ಮುಖ ವಾಯುದೇವರು ಅಂತಾನೆ ಅರ್ಥ. ಅವನು ಈ ಬ್ರಹ್ಮಾಂಡ ಇಲ್ಲಿದ್ದಾನೆ, ಕಾರ್ಯ ಆಗಬೇಕಾದ್ದು ಈ ಬ್ರಹ್ಮಾಂಡದಲ್ಲಿ. ಈ ಬ್ರಹ್ಮಾಂಡದಲ್ಲೇ ನಾವು ಇದ್ದೀವಿ, ನಮ್ಮ ಪಿಂಡಾಂಡದಲ್ಲಿನೂ ಬರಲ್ಲ, ಹಾಗೆ ಆಗತ್ತೆ ಬ್ರಹ್ಮಾಂಡದಲ್ಲಿ ಆಗುವಂತ ಕಾರ್ಯ. ಆಮೇಲೆ ಬ್ರಹ್ಮಾಂಡದಲ್ಲಿ ಹುಟ್ಟಿದ್ದ ನಮ್ಮಲ್ಲಿ ಪ್ರತ್ಯೇಕ ಆಗುವಂತ ಕಾರ್ಯಗಳು. ಸೊ ಈ ಬ್ರಹ್ಮಾಂಡದಲ್ಲಿ, ಆ ಬ್ರಹ್ಮಾಂಡವೇ ನಾವು ನೋಡಿದ್ದೀವಿ ಲಾಸ್ಟ್ ಕ್ಲಾಸ್ಲಿ, ಬ್ರಹ್ಮಾಂಡವೇ ಚತುರ್ಮುಖನ ಶರೀರ ಅಂತ ನೋಡಿದ್ದೀವಿ. ಆ ಶರೀರ ಪೂರ್ತಿ ತುಂಬಿದ್ದಾನೆ 3ನೇ ರೂಪದಿಂದ, ವಿಷ್ಣು ರೂಪ ಅಂತ ಹೇಳಿದ್ದೀವಿ. ವಿಷ್ಣು ರೂಪ, ಪುರುಷ ರೂಪ ಹೀಗೆ ಹೇಳ್ತೀವಿ. ಪೂರ್ತಿ ತುಂಬಿ ಅಲ್ಲಿ ತುಂಬೋದು ಯಾವುದಕ್ಕೆ? ಕಾರ್ಯಗಳನ್ನ ಮಾಡಬೇಕು. ಅಂದ್ರೆ ಚತುರ್ಮುಖನಲ್ಲಿ ನಿಂತು, ಅಂದ್ರೆ ಬ್ರಹ್ಮಾಂಡ ಎಂಬುದು ಚತುರ್ಮುಖನ ದೇಹ ಅಂತ ಆದಾಗ ಆ ದೇಹದಲ್ಲಿ ನಿಂತು ಕಾರ್ಯಗಳನ್ನ ಮಾಡಬೇಕು, ಕಣದಲ್ಲಿನೂ ಕಾರ್ಯ ಮಾಡಬೇಕು. ಮುಖ್ಯವಾಗಿ ಕೇಂದ್ರ ಏನು? ಹೃದಯ ಅಂತ ಹೇಳ್ತೀವಿ. ಸೊ ಏನಾಗತ್ತೆ, ಇದು 3ನೇ ರೂಪದಿಂದ, ಪುರುಷ ರೂಪದಿಂದ ಅವನು ಹೃದಯದಲ್ಲಿ ನಿಂತಾನೆ. ಯಾರ ಹೃದಯದಲ್ಲಿ? ಚತುರ್ಮುಖನ ಹೃದಯದಲ್ಲಿ. ಈ ಚತುರ್ಮುಖ ನಿಮ್ಮ ಪಿಂಡಾಂಡ ಅಂದ್ರೆ ನಮ್ಮ ಶರೀರದಲ್ಲಿ ಇದ್ದಾನೋ ಅಲ್ವೋ. ಚತುರ್ಮುಖ ಪ್ರಾಣದೇವರು ಅಂತ ತಗೊಳ್ಳೋಣ. ಈ ದೇಹ ಅಂತ ಒಂದು ಇದೆ, ಅಲ್ಲಿ ಉಸಿರಾಟ ಬೇಕಲ್ಲ. ದೇಹವೂ ಬೇಕು, ಉಸಿರಾಟವೂ ಬೇಕು. ಉಸಿರಾಟ ಮಾತ್ರ ಇದ್ದು ದೇಹ ಇಲ್ಲದೆ ಇರೋದು ಇಲ್ಲ. ದೇಹ ಇದ್ದು ಉಸಿರಾಟ, ಇದು 2 ಇದ್ದಾಗಲೇ ಕಾರ್ಯ ಆಗತ್ತೆ. ಇಲ್ಲ ಅಂತಿಲ್ಲ. ಕಾರ್ಯ ಆಗ್ಬೇಕು ಅಂದ್ರೆ ಒಟ್ಟಿಗೆ ಇರಬೇಕು. ವಾಯುದೇವರು ಮುಖ್ಯ ಪ್ರಾಣ ಒಟ್ಟಿಗೆನೇ ಇರಬೇಕು. ಪ್ರಾಣ ಮುಖ್ಯವಾಗಿ ಇರಬೇಕು. ಸೊ ಈ ದೇಹದಲ್ಲಿ ವಾಯುದೇವರು ಇದ್ದಾರೆ ಅಂತ ನಮ್ಗೆಲ್ಲ ಖಾತೆ ಎಲ್ಲ ಇದ್ದಾರೆ ಎಂಬುದು ನಿಶ್ಚಯ. ಅವ್ರು ವಾಯುದೇವ ಇರಬೇಕು ಅಂದ್ರೆ ಅದಕ್ಕೊಂದು ದೇಹ ಇರಲೇಬೇಕು. ಅದು ಚತುರ್ಮುಖ ಅಂದ್ರೆ ಇದೇ ಪಿಂಡಾಂಡ, ಬ್ರಹ್ಮಾಂಡ ಪಿಂಡಾಂಡ ಅಂತ. ಇದು ಚತುರ್ಮುಖ ಇದ್ದಾನೆ ಪೂರ್ತಿಯಾಗಿ. ವಿಶೇಷವಾಗಿ ಎಲ್ಲಿ ಇದ್ದಾನೆ? ಚತುರ್ಮುಖನ ಹೃದಯದಲ್ಲಿ ಇದ್ದ ಭಗವಂತನೇ
ನಮ್ಮ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ, ಎಲ್ಲರ ಹೃದಯ, ಈವನ್ ಅನಿಮಲ್ಸ್ ಹೃದಯವೂ ಇರ್ಬೋದು, ಬಟ್ ಅನಿಮಲ್ ಅದರ ಹೃದಯದಲ್ಲಿ ಕಾನ್ಸಿಕ್ವೆನ್ಸಸ್, ಸಾಧನೆ ಅದೆಲ್ಲ ಬರಲ್ಲ, ಅಲ್ಲಿ ಅದು ಶಟ್ ಆಫ್ ಆಗಿಬಿಡತ್ತೆ. ನಿಮ್ಮ ಹೃದಯ ಹಾಗಲ್ಲ, ಯೋಚನೆ ಮಾಡ್ತೀವಿ. ಸೊ ಏನಾಯ್ತು, ಎಲ್ಲರ ಹೃದಯದಲ್ಲಿ ಏಕಾತ್ಮ ಅಲ್ಲಿ ಬಂತದ್ದು. ಏಕಾತ್ಮ ಅಂತ ಅವನಿದ್ದಾನೆ. ಅದು ಹೇಗೆ ಎಂಬುದು ಇದು ನೆಕ್ಸ್ಟ್ ಕ್ಲಾಸ್ಲಿನೂ ನಾವು ನೋಡ್ಬೋದು. ಯಾಕೆ ಏಕಾತ್ಮ, ಯಾಕೆಂದ್ರೆ ದಾಸರು ಹಾಗೆ ಏನೇನೋ ಹೆಸರುಗಳು ಹಾಕಕ್ಕೆ ಅವರಿಗೆ ಆ ಅಧಿಕಾರವೂ ಇಲ್ಲ. ತಮಗೆ ಗುರುಗಳ ಮೂಲ ತಿಳಿದ ವಿಷಯಗಳು, ಆ ಒಂದು ಶಾಸ್ತ್ರ ನಾವು ಹೇಳ್ತೀವಲ್ಲ, ಹರಿಕಥಾಮೃತ ಸಾರ ಅಂದ್ರೆ ಉಪನಿಷತ್ತು, ಶಾಸ್ತ್ರ, ಭಾಗವತ, ಮಹಾಭಾರತ ಇದರ ಸಾರ ಅಂತ ಹೇಳ್ತೀವಿ. ಎಲ್ಲಿರಿ ಏಕಾತ್ಮ ಇದೆ, ಇಲ್ಲಿ ಇದಂತ ಎಲ್ಲಿರಿ ಇದೆ, ದಾಸರು ಹೇಳ್ತಾರಂತ ನಾವು ತಗೊಳ್ಳೋದಾ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಉತ್ತರ ನೆಕ್ಸ್ಟ್ ಇದರಲ್ಲಿ ನೋಡೋಣ. ಇಲ್ಲಿ ಬೇಸಿಕಲಿ ಈ ವಿಷಯ ಏಕಾತ್ಮ ಇದೆಲ್ಲ ನಮಗೆ ಮೂಲತಃ ಈ ದೇಹದಲ್ಲಿ ಪ್ರವೇಶ ಆದದ್ದು, ಬ್ರಹ್ಮಾಂಡದಲ್ಲಿ ಪ್ರವೇಶ ಆದದ್ದು, ಎಲ್ಲರ ಹೃದಯದಲ್ಲಿ ಪ್ರವೇಶ ಆದದ್ದು, ಇದೆಲ್ಲ ನಮಗೆ ಭಾಗವತ 3ನೇ ಸ್ಕಂದದಲ್ಲಿ ಬರುವಂಥ ವಿಷಯಗಳು. ಸೊ ಹೀಗೆ ಈ ದೇಹದಲ್ಲಿ ಪ್ರವೇಶ ಮಾಡಿದ್ದಾನೆ, ನಮ್ಮ ಹೃದಯದಲ್ಲಿ ಇದ್ದಾನೆ. ಹೃದಯದಲ್ಲಿ ಇರೋದು ಒಂದಾದರೆ ಹೃದಯದಲ್ಲಿ ಇದ್ದಾನೆ ಎಂಬೋ ತಿಳುವಳಿಕೆಗೆ ಸ್ಕೋಪ್ ಇರೋದು ಮನುಷ್ಯ ದೇಹದಲ್ಲೇ. ಅನಿಮಲ್ಸ್ಗೆ ಅದು ಗೊತ್ತಿಲ್ಲ. ಮನುಷ್ಯ ಬೆಳೆಯುತ್ತಾ ಯೋಚನೆ ಬೆಳೆಯುತ್ತಾ ಯಾರಿದ್ದಾರೆ, ಎಲ್ಲಿ ಇದ್ದಾರೆ, ದೇವರು ಅಂದ್ರೆ ಯಾರು, ಅವನು ಎಲ್ಲಿ ಇದ್ದಾನೆ, ನಮ್ಮ ಕೃಷ್ಣ ಮಠದಲ್ಲೇ ಇದ್ದಾನ, ಉಡುಪಿಲೇ ಇದ್ದಾನ, ನಮ್ಮಲ್ಲಿ ಇದೆ, ಇದೆಲ್ಲ ಯೋಚನೆ ಬರುತ್ತೆ. ನಮಗೆ ಸಜ್ಜನರ ಸಂಘ ಬರುತ್ತೆ, ಗುರುಗಳ ಸಮಾಗಮ ಆಗತ್ತೆ. ಮೆಲ್ಲ ನಾವು ತಿಳಿದಾಗ ಓಹೋ ಇವನು ನನ್ನ ಹೃದಯದಲ್ಲೇ ಕೂತಿದ್ದಾನೆ ಅಂತ. ಅದಕ್ಕೆ ಆ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ 9ನೇ ಪದ್ಯದಲ್ಲಿ. ಏಕಾತ್ಮ ಅಂತ ಎಲ್ಲರ ಹೃದಯ, ಚತುರ್ಮುಖನ ಹೃದಯದಲ್ಲಿ ಮಾತ್ರ ಅಲ್ಲ, ಎಲ್ಲರ ಹೃದಯ ಗುಹೆಯಲ್ಲಿ ಏಕಾತ್ಮ ಅಂತ. ಹೃದಯ ಅಂತನೂ ಅವನಿಗೆ ಹೆಸರಿದೆ, ಯಾಕಂದ್ರೆ ಹೃದಯದಲ್ಲಿ ಇದ್ದಾನೆ. ಹೃದಯ ಅಂತ, ವಿರಾಟ್ ಅಂತನೂ ಅವನಿಗೆ ಹೆಸರಿದೆ, ಆ ವಿರಾಟ್ ಅಂತ ಇದ್ದಾನೆ. ಹೃದಯ ಎಂಬೋ ಹೆಸರಿನಿಂದ ಅವನು ಇಲ್ಲೇ ನಿಂತಿದ್ದಾನೆ, ನಮ್ಮ ಹೃದಯದಲ್ಲಿ ಅವನು ನಿಂತಿದ್ದಾನೆ. ಅದನ್ನ 9ನೇ ಪದ್ಯದಲ್ಲಿ ಬಂತು. ನಮಗೆ ಹೃದಯದಲ್ಲಿ ಮಾತ್ರ ನಿಂತಿಲ್ಲ, ಅವನೇ ಯಾರು ನಮ್ಮ ಹೃದಯದಲ್ಲಿ ಇದ್ದು ಏಕಾತ್ಮ, ಏಕಧ ಅಂತ ಭಾಗವತದಲ್ಲಿ ಇದೆ. ಏಕಾತ್ಮ ಅದಕ್ಕೆ ನಾವು ನೋಡಿದ್ದೀವಿ, ಒಬ್ಬನೇ ಸ್ವತಂತ್ರನಾಗ ಮಾಡುತ್ತಾನ ಎಂಬೋ ಚಿಂತನೆ ನಮಗೆ ಬರಬೇಕು. ಇದೇ ನಮಗೆ ಮೋಕ್ಷಕ್ಕೆ ಕಾರಣ ಆಗತ್ತೆ. ನನ್ನ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ, ಎಂಟೈರ್ ಎಲ್ಲರ ಹೃದಯದಲ್ಲಿ ದೊಡ್ಡ ಜೀವ ಚತುರ್ಮುಖ, ಅವನ ಹೃದಯದಲ್ಲಿನೂ ಅಂದ ಬ್ರಹ್ಮಾಂಡದಲ್ಲಿನೂ ಇದ್ದಾನೆ. ಬ್ರಹ್ಮಾಂಡವೇ ದೇಹವಾಗುಳ್ಳ ಚತುರ್ಮುಖನ ಹೃದಯದಲ್ಲಿನೂ ಇದ್ದಾನೆ. ನನ್ನ ನಿನ್ನ ಎಲ್ಲರ ಹೃದಯದಲ್ಲಿನೂ ಕೂತು ಸ್ವತಂತ್ರ, ಎಲ್ಲರೂ ಕೂತಿದ್ದಾರೆ, ಎಲ್ಲ ದೇವತೆಗಳು ಇದ್ದಾರೆ. ಇವನು ಸ್ವತಂತ್ರನಾಗೆ ಇವನೇ ಮಾಡಿಸ್ತಾನೆ. ಸ್ವತಂತ್ರ ಎಲ್ಲರೂ ಮಾಡಿಸ್ತಾರೆ, ಸ್ವತಂತ್ರ. ಅವನಿಗೆ ಮಾಡು ಅಂತ ಹೇಳೋರು ಯಾರು ಇಲ್ಲ. ಅವನು ಮಾಡದೇ ಇದನ್ನು ಯಾಕೆ ಮಾಡಿಲ್ಲ ಅಂತ ಕೇಳುವವರು ಇಲ್ಲ. ಮಾಡುವ ಮೂಲಕ ಅವನಿಗೆ ಪ್ರಯೋಜನ ಇಲ್ಲ, ಮಾಡುವ ಮೂಲಕ ಅವನಿಗೆ ಇನ್ನೊಂದು ಸುಖ ಬರೋದು ಅಂತದ್ದು ಇಲ್ಲ. ಅವನ ಇಚ್ಛೆಗೆ ಅನುಗುಣವಾಗಿ ಮಾಡು, ಅದನ್ನೇ ಸ್ವತಂತ್ರ. ಸ್ವತಂತ್ರ, ತನ್ನ ಅಧೀನದಲ್ಲಿ ತಾನು ಇರುವುದು, ಇದು ಅವನು ಮಾಡುವುದು. ಹಾಗೆ ತಿಳ್ಕೊಬೇಕಂತ ದೇವರ. ತಿಳಿದಾಗ ಮೋಕ್ಷ ಬರುತ್ತೆ. ಇದು ಆಚಾರ್ಯರು ನಮ್ಗೆ ತಿಳಿಸ್ತಾರ, ಭಾಗವತದಲ್ಲಿ ಅನೇಕ ಗ್ರಂಥಗಳಲ್ಲಿನೂ ಬಂದಿದೆ ಇದು. ಸೊ ಅವನನ್ನ ತಿಳಿಯಬೇಕು. ಅದಕ್ಕೆ ದಾಸರಿ ಈ ಪದ್ಯದಲ್ಲಿ ಕೊಟ್ಟಿದ. ಸರಿ, ಹೃದಯದಲ್ಲಿ ಮಾತ್ರವೇ ಇದ್ದಾನ ಅಂದ್ರೆ ಇಲ್ಲ, ಏನ್ ಹೇಳಿದ್ದಾರೆ, ಚತುರ್ಮುಖ ಈ ಬ್ರಹ್ಮಾಂಡ ಪೂರ ತುಂಬಿದ್ದಾನೆ ಅಂತ. ಪುರುಷ ರೂಪ ಏನು, ಹೃದಯದಲ್ಲಿ ಇರೋದು ಒಂದು ರೂಪ. ಆಮೇಲೆ ಬ್ರಹ್ಮಾಂಡ ಹೇಗಾಯ್ತು, ಪಂಚಭೂತಗಳು ಇದರಿಂದ ಆಗಿದೆ. ಸೊ ಪಂಚಭೂತಗಳು ಎಲ್ಲದಲ್ಲಿನೂ ಎಲ್ಲ ಮಿಶ್ರವಾಗಿದೆ. ಪಂಚಭೂತಗಳು ಎಲ್ಲ ಅಂದ್ರೆ ಜಡ ಅಂತ ಬೇಸಿಕಲಿ, ಎಲ್ಲ ಜಡದಲ್ಲಿನೂ ಇದ್ದಾನೆ. ಆ ಜಡಗಳಲ್ಲಿ ಇದ್ದು ಆ ಬೆಳಕಾಗಿ ಅದನ್ನ ಅಧಿಭೂತ ಅಂತ ಕರೀತಾರೆ. ಅಧ್ಯಾತ್ಮ ಅಂದ್ರೆ ಅದು ಮಾತ್ರ ಅಲ್ಲ, ಪಂಚಭೂತ ಅದರಲ್ಲಿ ಇರುವಂತ ಇಂದ್ರಿಯ, ನಿಮ್ಮ ಇಂದ್ರಿಯಗಳು ಅನಿಮಲ್ಸ್ಲೇನೆ ಇದೆ, ಚಿಕ್ಕ ಚಿಕ್ಕ ಜಂತುಗಳೆಲ್ಲೇ ಇರುತ್ತೆ. ಇದನ್ನು ನಮಗೆ ಅದು ಪ್ರಯೋಜಕ ಆಗತ್ತ ಮೋಕ್ಷಕ್ಕೆ. ಸೊ ನಮ್ಮ ಕಣ್ಣು, ಕಿವಿ, ಮೂಗು ಇದೆಲ್ಲ ಬೆಳಕುಗಳು ಅಂತ ಹೇಳೋದು.
ಸೊ ಇಲ್ಲಿ ಇರುವಂಥದ್ದು ಅಧ್ಯಾತ್ಮ ಮನಸ್ಸು ಸೇರಿಸಿ ಇಲ್ಲಿ ತಂದಿದ್ದಾರೆ. ಒಂದೊಂದರಲ್ಲಿ ಒಂದೊಂದು ಕಾಂಟೆಕ್ಚುಯಲಿ ಅದನ್ನ ಬೇರೆ ಬೇರೆ ಹೇಳ್ತಾರೆ. ಇಲ್ಲಿ ಮನಸ್ಸು ಬಂದ್ಬಿಡುತ್ತೆ. ಸೊ ಇಂದ್ರಿಯಗಳಲ್ಲೇನೋ ತುಂಬಿದ್ದಾನೆ ಭಗವಂತ. ಆಮೇಲೇನು ಇಂದ್ರಿಯಗಳು ಜಡವೇ ಆಗತ್ತೆ. ಅವದನ್ನ ನಿಯಮನ ಮಾಡುವಂತ ದೇವತೆಗಳು, ಆ ದೇವತೆಗಳಿಗೇನು ಸ್ವತಂತ್ರ ಇಲ್ಲ, ಲಕ್ಷ್ಮಿಯಿಂದ ಯಾರಿಗೇನು ಸ್ವತಂತ್ರ ಇಲ್ಲ, ಅವರಲ್ಲಿ ನಿಂತು ಮಾಡುವ ರೂಪ. ಸೊ ಇದನ್ನೇ ಇಲ್ಲಿ ಅಧಿಭೂತ, ಅಧ್ಯಾತ್ಮ, ಅಧಿದೈವ ಎಂಬ ಹೆಸರಿನಿಂದ ಕರೆದಿದ್ದಾರೆ. ಅದೇ 9th ಪದ್ಯದಲ್ಲಿ ಅದು ಹೇಳಿದ್ರು. ಏನೇನು 3 ರೂಪ ಹೃದಯದಲ್ಲಿ ಇರುವಂಥದ್ದು ಏಕಾತ್ಮ ಅಂದ್ರೆ ಇದು 3 ಏನು ಅಂದ್ರೆ ಅಚ್ಯುತ. ನಾವು ದಿನಾಗ್ಲೂ ಹೇಳ್ತೀವಲ್ಲ ಅಚ್ಯುತ ಅಂತ ಹೇಳುವಾಗ ಈ ನೆನಪು ಸ್ವಲ್ಪ ಮಾಡ್ಕೋಬೇಕು. ಅಚ್ಯುತ, ಅನಂತ, ಅನೇಕ ಮೀನಿಂಗ್. ವಿಷ್ಣು ಸಹಸ್ರನಾಮ ಹೆಸರುಗಳಿದಲ್ಲ, ಇದಕ್ಕೆ ಅನೇಕ ಮೀನಿಂಗ್. ಇದನ್ನು ಒಂದು ನಮಗೆ ಆ ಉಪಯೋಗ ಆಗುವ, ದಿನಾಗೂ ಉಪಯೋಗ ಆಗುವಲ್ಲ, ಅದು ಆ ರೂಪದಿಂದ ನಮಗೆ ಆಗುವ ಕೆಲಸಗಳು. ಅದಕ್ಕೆ ನಾವು ಪಾಪ ಅದು ಬಂತ ಇದು ಬಂತ ತವ ಲೋಪ ದೋಷ ಪ್ರಾಯಶ್ಚಿತ್ತಾರ್ಥಂ ಅಚ್ಯುತಾಯಂ ಅನಂತಾಯನಂ 3 ಹೇಳ್ತೇವೆ. ಯಾಕೆ ಹೇಳ್ತೀವಿ? ಅಚ್ಯುತಾಯ ನಮ ಒಂದು ರೀತಿಯಾದ ಎಕ್ಸ್ಪ್ರೆಷನ್. ಇದಕ್ಕೆ ಅನೇಕ ಅರ್ಥಗಳು ಇದೆ. ಒಂದು ಏನು ಇಲ್ಲಿ ಕಾಂಟೆಕ್ಚುಯಲಿ ಏನಾಯ್ತು, ಅಚ್ಯುತ ಪಂಚಭೂತಗಳು ನಮ್ಮ ದೇಹದಲ್ಲೇ ಇದಲ್ಲ. ವಾಟ್ ಎವರ್ ಈಸ್ ದ ಹಾರ್ಡ್ ಪೋರ್ಷನ್ ಇಸ್ ಅರ್ತ್ ಅಂತ ಹೇಳ್ತೀವಿ. ವಾಟ್ ಎವರ್ ಈಸ್ ಲಿಕ್ವಿಡ್ ಪೋರ್ಷನ್ ಏನಾರು ಇದ್ರೆ ಅದನ್ನ ಬಂದು ನೀರು ಅಪ್ಪು ಅಂತ ಹೇಳ್ತೀವಿ, ಪೃಥ್ವಿ ಅಪ್ಪು. ತೇಜಸ್ಸು ಅಂದ್ರೆ ಅಲ್ಲಿ ಪ್ರಕಾಶ, ಕಣ್ಣಿಗೆ ಕಾಣುತ್ತೆ, ಕಿವಿಗೆ ಕೇಳುತ್ತೆ, ಇಂಥದ್ದು ಬಂದರೆ ಅದು ಪ್ರಕಾಶ. ಎನರ್ಜಿ ಅಂತ ಬೇಕಾದ್ರೆ ತಗೊಳ್ಳಿ, ಕ್ಯಾಲರೀಸ್ ಎನರ್ಜಿ ಅಂತ ಹೇಳ್ತೀವಲ್ಲ ಅದು ಅಂತ ತಗೊಳ್ಳಿ. ಗಾಳಿ ಮೂವ್ಮೆಂಟ್ ಅಂದ್ರೆ ಗಾಳಿನೇ. ಗಾಳಿ ಇಲ್ಲದೆ ಹೇಗಾಗತ್ತೆ? ಆಕ್ಸಿಜನ್ ಬೇಡವಾ? ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಇಂಥದ್ದು ಅನೇಕ ರೀತಿಯಾದ ಗಾಳಿ ಮೂವ್ಮೆಂಟ್, ಬೇಸಿಕಲಿ ಮೂವ್ಮೆಂಟ್. ಅದಾಯ್ತು. ಇಲ್ಲ ಇರ್ಲಿಕ್ಕೆ ಸ್ಪೇಸ್ ಬೇಕು. ಇದರಲ್ಲಿ ತಪ್ಪುಗಳು ನಮಗೆ ಏನಾರು ಆಗಬೇಕು ಅಂದ್ರೆ ಇದೆಲ್ಲ ಸೇರಿಯೇ ಇದೆ ಆಗಿದೆ. ಸೊ ತಪ್ಪುಗಳು ಏನಾರು ಲೋಪ ದೋಷ ಪ್ರಾಯಶ್ಚಿತ್ತಾರ್ಥಂ, ಈ ತಪ್ಪುಗಳು ಆಗಲಿಕ್ಕೆ ಈ ದೇಹ ಪಂಚಭೂತ ದೇಹದಿಂದಲೇ ಏನೋ ಆಗತ್ತೆ. ಸೊ ಅದಕ್ಕೆ ಅಚ್ಯುತ ಅಂತ. ಆಮೇಲೆ ಪಂಚಭೂತಗಳು ಆಗುತ್ತೆ. ಆಮೇಲೆ ಪಂಚಭೂತದಲ್ಲಿ ಇರುವಂತ ಇಂದ್ರಿಯಗಳು ಕೆಲಸ ಮಾಡಬೇಕಲ್ಲ, ಎಲ್ಲ ಸಿಸ್ಟಮ್ಸ್ ಆರ್ಗನ್ಸ್ ಎಲ್ಲ ಸೇರಿ ಕೆಲಸ ಮಾಡೋದಿದ್ದಲ್ಲ. ಅದಕ್ಕೆ ತೇಜಸ್ ಅಂತ ಹೇಳುವಾಗ ಇಂದ್ರಿಯಗಳು ಬರುವ, ತೇಜಸ್ ಅಂದ್ರೆ ಎನರ್ಜಿ ಅಂತ ಬರುತ್ತೆ. ಇಲ್ಲಿ ಲೈಟ್ ಇದು ಹೇಳುವಾಗ ಅದನ್ನ ನಾವು ಅಧ್ಯಾತ್ಮ ಮನಸ್ಸು ಮತ್ತು ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಇದು ಮೂಲಕ ಕೆಲಸಗಳಾಗಬೇಕು. ಅಲ್ಲಿ ತಾನೇ ತಪ್ಪುಗಳಾಗತ್ತೆ. ಸೊ ಮನಸ್ಸು ಇದು ಅಂದ್ರೆ ಕನ್ಸ್ಟ್ರಕ್ಷನ್ ಹೇಗೆ, ಮನಸ್ಸಿನ ಕನ್ಸ್ಟ್ರಕ್ಷನ್ ಹೇಗೆ, ಒಂದೊಂದು ಇಂದ್ರಿಯಗಳ ಕನ್ಸ್ಟ್ರಕ್ಷನ್ಗೆ ಈ 5ಗಳು ಬೇಕು, ಈ ಪಂಚಭೂತಗಳು ಬೇಕಲ್ಲ. ಒಂದು ಕಣ್ಣು ಕಾಣಿಸ್ಬೇಕು, ಒಂದು ಕಣ್ಣು ಆ ಒಂದು ಕ್ಯಾವಿಟಿ ಇದೆ, ಅದು ಇದ್ರೆ ಅಲ್ಲಿ ಬೆಳಕು ಬರುತ್ತೆ. ಸೊ ಹೀಗೆ ಪಂಚಭೂತಗಳು ಬೇಕು. ಪಂಚಭೂತಗಳಲ್ಲಿ ಈ ಕಣ್ಣು ಕಾಣಿಸುವ ಆ ಶಕ್ತಿ ರೂಪ ಬೇಕು. ಆ ಶಕ್ತಿಯನ್ನ ಆ ಇಂದ್ರಿಯಗಳು ಅದು ಅಂತ ಹೇಳ್ತೀವಿ. ಅದು ಅಧ್ಯಾತ್ಮ ಆಯಿತು. ಮನಸ್ಸು ಬೇಕಲ್ಲ, ಮನಸ್ಸು ಮುಖ್ಯ ಆಗತ್ತೆ. ಅದಕ್ಕೆ ಮನಸ್ಸಿನ ಕೆಲಸ ಆಗದೆ ನಾವು ಇರೋವಾಗ ತಪ್ಪು ಅಂತ ಯಾರು ಹೇಳಲ್ಲ. ಮನಸ್ಸಿನಲ್ಲಿ ಆ ವಿಷಯಗಳು ತಿಳಿದಾಗಲೇ ಯಾರಿಗೆ ಆ ಒಂದು ಕಾನ್ಸಿಕ್ವೆನ್ಸಸ್ ಇದೆಲ್ಲ ಗೊತ್ತಾಗತ್ತೋ, ಹೂ ಎವರ್ ಹ್ಯಾಸ್ ಅ ಕೆಪಾಸಿಟಿ ಟು ಅಂಡರ್ಸ್ಟ್ಯಾಂಡ್, ಅವ್ರಿಗೆ ಇದು ಅಪ್ಲೈ ಆಗೋದು ಮನುಷ್ಯರಿಗೆ. ಅದಕ್ಕೆ ಚಿಕ್ಕ ಮಕ್ಕಳಿಗೆ 5 ಅಂತಾರ, 8 ಅಂತಾರ, 14 ಅಂತಾರ. ಅದಕ್ಕೆ ಕೆಳಗೆ ಇದ್ರೆ ಆ ಮಕ್ಕಳಿಗೆ ಏನು ಪಾಪ ಗೊತ್ತಿಲ್ಲ, ಅದಕ್ಕೆ ಮಕ್ಕಳು. ಸೊ ಅದಕ್ಕೆ ಅದು ಮಾಡೋ ತಪ್ಪಕ್ಕೆ ತಂದೆ ತಾಯಿ ಅದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅದು ರಿಲೇಟಿವ್. 5 ವರ್ಷದ ಮಗುವಿಗೆ ಚೆನ್ನಾಗಿ ಪ್ರಹ್ಲಾದರ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಇನ್ನೊಂದು ಕೆಲವು ಮಕ್ಕಳಿಗೆ 18 ಆದರೂ ಗೊತ್ತಾಗೋದಿಲ್ಲ. ಕೆಲವರಿಗೆ ಅನೇಕ ಅವರವ್ರ ಕರ್ಮಕ್ಕೆ ಅನುಗುಣವಾಗಿರುತ್ತೆ. ಸೊ ರಫ್ಲಿ ಹೇಳೋದು 12, 13, 14 ಹೀಗೆ ಹೇಳ್ತೀವಿ ನಾವು. 8ರಿಂದ 12 ಅಂತ ಹೇಳ್ತೀವಿ. ಸೊ ಹೀಗೆ ತಪ್ಪುಗಳಾದಾಗ ಅಲ್ಲಿ ಆಗುವಂಥ ತಪ್ಪಿಗೆ ಅಚ್ಯುತ ಅನಂತ ಗೋವಿಂದ ಅಂದ್ರೆ ದೇವತೆಗಳು. ಇಲ್ಲಿ ದೇವತೆಗಳು ಏನು ತಪ್ಪು ಮಾಡುತ್ತೆ? ದೇವತೆಗಳು ತಪ್ಪು ಮಾಡಲ್ಲ. ಏನೋ ಮಳೆ ಬರುತ್ತೆ, ಮಳೆ ಬಂದು ಏನೋ ಹೋಮ ಹೊರಗೆ ಇಟ್ಟಿದ್ದು ಎಲ್ಲ ಹೋಗತ್ತೆ. ಆದ್ರೆ ಊರ್ಲಿ ಏನೇನೋ ಆಗತ್ತೆ, ಅತಿವೃಷ್ಟಿ ಅನಾವೃಷ್ಟಿ. ಇದು ಮೂಲಕವಾಗ ಅಂದ್ರೆ ಪ್ರಕೃತಿಯ ಪ್ರಕೋಪಗಳು. ಇದು ಮೂಲಕವಾಗಿ ನಮಗೆ ಸರಿಯಾಗಿ ಮಾಡಲಿಕ್ಕೆ ಆಪರ್ಚುನಿಟಿ ಸಿಕ್ಕೋದಿಲ್ಲ. ಅದಕ್ಕೇನೋ ಅಚ್ಯುತ ಅನಂತ ಗೋವಿಂದಾಯನ. ಸೊ ಹೀಗೆ ಮಾಡುವಂತ 3 ಅಲ್ಲಿ ಹೇಳಿ ಏಕಾತ್ಮ ಮನಸ್ಸು ಇಷ್ಟನ್ನ ಆ 9ನೇ ಪದ್ಯದಲ್ಲಿ ಅದನ್ನೇ ಹೇಳಿದ್ದಾರೆ.
9ನೇ ಪದ್ಯ ಇಷ್ಟ ಆಯ್ತು ನಮ್ಗೆ. ಮತ್ತು 10, 11 ಸ್ವಲ್ಪ ಒಟ್ಟಿಗೆ ಹೋಗ್ಬೋದು. ಯಾಕೆ 10, 11 ಯಾಕೆ ಒಟ್ಟಿಗೆ ಹೋಗ್ಬೇಕು ಅಂದ್ರೆ 10ನೇ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ಇದರ ಟೋಟಲ್ ಏನದು ಅಚ್ಯುತ ಅನಂತ, ಅದು ಲಾಸ್ಟ್ ಕ್ಲಾಸ್ ಸ್ವಲ್ಪ ನೋಡಿದೀವಿ. ಅದು ದೇವರು ಎಷ್ಟು ರೂಪದಿಂದ ಇದ್ದ. 4 ಸ್ಥಾನಗಳಾಯ್ತಲ್ಲ. 4 ಸ್ಥಾನಗಳು ಏನು? ಹೃದಯದಲ್ಲಿ ನಿಂತಿದ್ದಾನೆ, ಮತ್ತು ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಈ 3 ಸ್ಥಾನಗಳು, ಮತ್ತು ಹೃದಯ ಎಂಬೋ ಸ್ಥಾನ, 4 ಸ್ಥಾನಗಳಾಯ್ತಲ್ಲ. ಈ 4 ಸ್ಥಾನಗಳಲ್ಲಿ ಮತ್ತು 4 ಸ್ಥಾನಗಳಲ್ಲಿ ದೇವರು ನಿಂತಿದ್ದಾನೆ. ಎಷ್ಟು ರೂಪದಿಂದ ನಿಂತಿದ್ದಾನೆ ಅದು ಒಂದು. ಇನ್ನೊಂದು, ನಿಂತಿರುವುದು ಒಂದಾದರೆ ಅಲ್ಲಿ ಕೆಲಸಗಳು ಮಾಡಿಸ್ಲಕ್ಕೆ, ಗಾಳಿ ಕೆಲಸಗಳು ಮಾಡಿಸ್ಲಕ್ಕೆ ಆ ಮುಖ್ಯ ಪ್ರಾಣರು, ಅವನ ಕೆಳಗೆ ಇರುವಂತ ಆ ದಾಸಪ್ರಾಣ ಅನೇಕರಿರ್ತಾರೆ. ಜಡವಾದದ್ದು ಒಂದು ಇದ್ದೇ ಇದೆ, ಜಡವಾದ ಗಾಳಿ ಎಂಬುದು ಇದ್ದೇ ಇದೆ. ಆ ಜಡವಾದ ಗಾಳಿಯಲ್ಲಿ ಆ ರುದ್ರಪುತ್ರರಾದಂಥವರೂ ಇದ್ದಾರೆ. ವಾಯುಪುತ್ರರೇ ರುದ್ರನ ಮೂಲಕ ಹುಟ್ಟಿದ್ದು, ಅದು ಮಾರುತರು ಅಂತಾನೆ ಕರೆಸೋದು ಅವ್ರಿಗೆ. ಅದೇ ಮಾರುತ, ಅವರು ಮಾರುತರೇ ಆಗ್ತಾರೆ. ಅವರಲ್ಲಿ ನಮ್ಮ ಮುಖ್ಯ ಪ್ರಾಣರಿದ್ದಾರೆ. ಆ ಮುಖ್ಯ ಪ್ರಾಣರಲ್ಲಿ ಇವನೇ ಆ ಹೆಸರಿಂದ ಇದ್ದಾನೆ. ಎಷ್ಟು ಜನ? 10 ಜನ ಇರ್ತಾರಂತೆ. 10 ಥರದ ಕೆಲಸಗಳು, 10 ಕೆಲಸ ಎಲ್ಲ 10 ಟೈಪ್ಸ್ ಆಫ್ ಕೆಲಸಗಳು ಆಗತ್ತಂತ ದೇಹದಲ್ಲಿ. ಅಂದ್ರೆ ಒಂದು ಕೆಲಸ ಆಗಬೇಕು ಅಂದ್ರೆ ಇವರ ಶಕ್ತಿಗಳು ಬೇಕು, ಇದು ಕೆಲಸ ಅದೆಲ್ಲ ಹೇಳ್ತಾರೆ. ಸೊ ಇದು 10. ಈ 10 + 4 14 ಆಯ್ತು. ಸೊ ಇಲ್ಲಿ ಇರುವಂತ 4ರಲ್ಲಿ ಇರುವಂತ ರೂಪಗಳು, 4 ಸ್ಥಾನ ನೋಡಿದ್ವಿ, 4 ಸ್ಥಾನದಲ್ಲಿ ಇರುವಂತ ರೂಪಗಳು ಮತ್ತು ಕೆಲಸಗಳಾಗಲಕ್ಕೆ 10 ಸ್ಥಾನದಲ್ಲಿ ಇರುವಂತ ರೂಪಗಳು ಅಂತ 10ನೇ ಪದ್ಯದಲ್ಲಿ ಬರುತ್ತೆ. 11ನೇ ಪದ್ಯದಲ್ಲಿ ಏನ್ ಮಾಡಿದ್ದಾರಂದ್ರೆ ಅದು 2 ಆಡ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಶ್ನೆಗಳು ಬರುತ್ತೆ. ಯಾಕೆ ನಮಗೆ ಆಡ್ ಮಾಡಕ್ಕೆ ಬರಲ್ಲವ? 4 ಸ್ಥಾನ ಹೇಳಿದ್ದಾರೆ, 10 ಸ್ಥಾನ ಹೇಳಿದ್ದಾರೆ. ಸೊ 4 + 10 ಇದು 2 ನಮಗೆ ಒಂದು ಕುತೂಹಲ ಇದ್ರೆ ವಿ ಕ್ಯಾನ್ ಆಡ್ ಇಟ್. ಅದಕ್ಕೆ ಯಾಕೆ ಒಂದು ಪದ್ಯ ಮಾಡಬೇಕಾ ದಾಸರು? ಒಂದು ಸೆಪರೇಟ್ ಪದ್ಯ ಮಾಡಿ ಅದು ಹೇಳಬೇಕಾ? ಅದಕ್ಕೆ ಯಾಕೆ ಹೇಳಿದ್ದಾರೆ ಎಂಬ ಪ್ರಶ್ನೆ ಬರುತ್ತೆ. ಸೊ ಅದು ರಿಪಿಟೇಷನೇ ಆಗತ್ತಲ್ಲ ಅಂದ್ರೆ ಅದಕ್ಕೆ ಆನ್ಸರ್ ಲಾಸ್ಟ್ ಲೈನ್. ಯಾಕೆ ಅಂದ್ರೆ ಇದು ಮೋಕ್ಷಕ್ಕೆ ಸಾಧನೆ ಆಗತ್ತೆ ಅಂದ್ರೆ ಏನು ಸುಮ್ಮನೆ ಕೇಳೋದು ಒಂದು, ಕೇಳ್ತಾ ಇದ್ದೀವಿ ನಾವು, ಯೋಚನೆ ಮಾಡೋದು ಒಂದು, ಆಮೇಲೆ ನಾವು ದೇವರ ಉಪಕಾರದ ಸ್ಮರಣೆ ಅಂತ ಹೇಳ್ತೀವಿ. ನಾವು ಕೂತು ಚಿಂತನೆ ಮಾಡ್ತೀವಲ್ಲ, ಯಾವಾಗ ಬೇಕಾದ್ರೆ, ಯಾವಾಗ ನೀವು ಟ್ರಾವೆಲ್ ಮಾಡ್ತಾ ಇರೋವಾಗ ಮಾಡಿ, ಆ ದೇವ್ರ ಮುಂದೆ ಕೂತು ಜಪ ಮಾಡುವ ರಾಮ ಜಯಂ ಅಂತ ಹೇಳ್ತಿರೋ, ಇಲ್ಲ ಕೃಷ್ಣಾಯ ನಮಃ ಹೇಳ್ತಿರೋ, ಇಲ್ಲ ನೀವು ಗಂಡಸು ನಾರಾಯಣ ಏನೇನು ಹೇಳ್ತಿರೋ, ಯಾರ್ಯಾರು ಏನು ಹೇಳ್ತಿರೋ, ಕಣ್ಣು ಮುಚ್ಚಿ ಎಲ್ಲಿ ದೇವರು ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಹೃದಯದಲ್ಲಿ ಇದ್ದಾನೆ, ನನ್ನ ಹೃದಯದಲ್ಲಿ ಮಾತ್ರ ಇಲ್ಲ, ನನ್ನ ತಾಯಿ ತಂದೆ ಮನೆಯಲ್ಲಿ ಇರೋ ಎಲ್ಲರ ನಿಮ್ಮ ಹೃದಯ, ನನ್ನ ಹೃದಯ ನಿಮ್ಮ ಹೃದಯ. ಅದು ಮಾತ್ರ ಅಲ್ಲ, ಕಣ್ಣಿಗೆ ಕಾಣದೇ ಇರುವಂತ ಆ 9 ದೇವತೆಗಳು, ಅವರಿಗೆ ತಾರತಮ್ಯ ಕ್ರಮೇಣ ಹೋಗ್ತಾ ಈ ಚತುರ್ಮುಖ. ಯಾಕೆ ಲಕ್ಷ್ಮಿ ಹೇಳಿಲ್ಲ ಅಂದ್ರೆ ಇಲ್ಲಿ ಹೇಳುವ ತಾತ್ಪರ್ಯ, ಈ ಬ್ರಹ್ಮಾಂಡದಲ್ಲಿ ಯಾರು ಸಾಧನೆಗೆ ಬಂದಿದ್ದಾರೋ, ಅನಂತ ಜೀವರಾಶಿಗಳಿಗೆ ಹೋಗ್ಬೇಕಾಗಿಲ್ಲ, ಅಲ್ಲಿ ಕೆಲಸ ಆಗದೆ ಇರ್ಬೋದು. ಈ ಬ್ರಹ್ಮಾಂಡಕ್ಕೆ ಬಂದವರು ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗುವಂತ ಈ ಜೀವದಲ್ಲಿ ವಿಶೇಷವಾಗಿ ಅವನು ನಿಂತು ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ. ನನ್ನ ಹೃದಯ, ಫಸ್ಟ್ ನಮ್ಮ ಹೃದಯ ತಗೊಳ್ಳು, ನನ್ನ ಹೃದಯದಲ್ಲಿ ಈ ದೇವರು ನಿಂತಿದ್ದಾನೆ ಮತ್ತು ಏನು ಮಾಡಿದ್ದಾನೆ, ಈ ದೇಹವನ್ನ ಕೊಟ್ಟಿದ್ದಾನೆ ನನಗೆ. ಈ ದೇಹವನ್ನ ಕೊಟ್ಟು ದೇವತೆಗಳನ್ನು ಇಟ್ಟಿದ್ದಾನೆ. ಅದೇ ಪಂಚಾಗ್ನಿಯಲ್ಲಿ ಬಂತಲ್ಲ, ದೇವತೆಗಳನ್ನು ಇಟ್ಟಿದ್ದಾನೆ. ದೇಹ ಕೊಟ್ಟು ದೇವತೆಗಳನ್ನ ಇಟ್ಟು ಆ ದೇಹಕ್ಕೆ ಮೂಲ ಪದಾರ್ಥ ಇರುವಂತ ಈ ಪಂಚಭೂತಗಳು ಅಲ್ಲಿನೂ ಅವನು ತುಂಬಿದ್ದಾನೆ. ಮತ್ತು ಅಲ್ಲಿ ಇರುವಂತ ಕಣ್ಣು ಕಿವಿ ಇದೆಲ್ಲ ಕೆಲಸ ಮಾಡುತ್ತಲ್ಲ. ಐ ಆಮ್ ಏಬಲ್ ಟು ರೆಕಗ್ನೈಸ್ ಯು, ಯು ಆರ್ ಏಬಲ್ ಟು ರೆಕಗ್ನೈಸ್ ಮೀ, ಯು ಆರ್ ಏಬಲ್ ಟು ಹಿಯರ್ ಮೀ.
ಸೊ ಹೀಗೆ ನಮ್ಮಲ್ಲಿ ಇಂದ್ರಿಯಗಳು ಕೆಲಸ ಮಾಡುತ್ತಲ್ಲ, ಅಲ್ಲಿನ ಅವನೇ ಇರಬೇಕು. ನೀವು ಹೇಳಿದ್ದು ನನಗೆ ಕೇಳಬೇಕು, ಅದು ಅರ್ಥ ಆಗಬೇಕು, ಅವನೇ ಇರಬೇಕು. ನಾನು ನಿಮ್ಮನ್ನ ಗುರುತು ಹಿಡಿಬೇಕು, ಆ ಕಣ್ಣಲ್ಲಿ ಅವನಿಬೇಕು. ಕಣ್ಣು ಮುಂದೆ ಇದ್ರೆ ನಮಗೆ ಕಾಣಿಸೋದೇ ಇಲ್ಲ, ಇದು ನಮಗೆ ಅನುಭವದಲ್ಲೇ ಸಿಕ್ಕತ್ತ ನಮಗೆ. ಸೊ ಹೀಗೆ ದೇವರು ಮಾಡಿಸಬೇಕು. ಆಮೇಲೆ ಚಳಿ ಬಿಸಿಲು, ಇವಾಗ ಚಳಿ ಆಗುತ್ತೆ, ಜಾಕೆಟ್ ಇಲ್ಲ ರೀ ದಿಸ್ ಇಸ್ ಸಮ್ಮರ್ ಅಂತ ಸಮ್ಮರ್ ವೇರ್ ಹಾಕೊಂಡು ಹೋಗಕ್ಕಾಗತ್ತಾ ಇವಾಗ ಇಲ್ಲಿ ನಾರ್ತ್ ಈಸ್ಟ್ಲಿ? ಆಗಲ್ಲ. ಸೊ ಅದು ಗೊತ್ತಾಗ್ಬೇಕಲ್ಲ, ಯಾವುದು ಇದು ಚಳಿ ಆಗತ್ತೆ ಅಂತನೂ ಗೊತ್ತಾಗ್ಬೇಕಲ್ಲ. ಚಳಿ ನಮ್ಗೆ ಮುಟ್ಟಿದ ಇದು ಚಳಿ ಹೀಗಾಗ್ಬೇಕು, ಇದು ಗೊತ್ತಾಗುತ್ತೆ. ಚಿಕ್ಕ ಮಗುಗೆ ಭಾವ ಗೊತ್ತಿಲ್ಲ, ಅದು ತಾಯಿ ಮಾಡ್ತಾಳೆ. ಸೊ ಹೀಗೆ ದೇವರು ನನಗೆ ಮಾಡಿದ ಉಪಕಾರ, ಇದನ್ನ ಚಿಂತನೆ ಮಾಡಬೇಕಂತ ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ಇದನ್ನ ಹೇಳ್ತಾ ಇದ್ದಾರೆ. ಸೊ ಹೀಗೆ ಈ ಪದ್ಯದಲ್ಲಿ 10ನೇ ಪದ್ಯದಲ್ಲಿ ಅದಕ್ಕೆ ಇಷ್ಟು ಪೆಟ್ಟಿಗೆ ಅದಕ್ಕೆ ಹೇಳ್ತಾ ಇದ್ದಾರೆ. 25,26,300 ರೂಪಗ ನೀರೆರಡು ಸ್ಥಾನದಲ್ಲಿ ಚಿಂತಿಪುತ್ ಅನುದಿನದಿ ಬುಧರು 127,3,6,000 ರೂಪದಿಂ ದಶ ಮಾರುತರೊಳಿದ್ದವರವರ ಪೆಸರಿಂದ ಕರೆಸುವನು ಅಂತ ಹೇಳ್ತಾ ಇದ್ದಾರೆ. ಏನದು 25,000. ಇದು ನಾನು ಕಳಿಸ್ತೀನಿ, ಬಿಕಾಸ್ ಇದು ಒಂದೊಂದು ಹೇಳ್ತಾ ಇದ್ದರೆ ತುಂಬ ಓವರ್ವೆಲ್ಮಿಂಗ್ ಆಗ್ಬಿಡುತ್ತೆ. ಸೊ ಇದು ನಂಬರ್ಸ್ ಮಾತ್ರ. 25,000. ಸೊ 25,000 ಅಂದ್ರೆ ಏನು? 5 ಏನು 10. 25,000 25,000 ಅಂದ್ರೆ 10. 5 5 into 2 10 1000. ಸೊ 10,000 ಪ್ಲಸ್ ಏನಾಯ್ತು? 26,300 26/300. ಸೊ ಏನಾಯ್ತು? 10,326. ಇಷ್ಟು ರೂಪಗಳೇ ಈರೆರಡು ಸ್ಥಾನ ನೋಡಿದ್ದೀವಲ್ಲ. ಈರೆರಡು ಸ್ಥಾನ ಅಂದ್ರೆ ಹೃದಯ, ಅಧ್ಯಾತ್ಮ, ಅಧಿಭೂತ ಅಧ್ಯಾತ್ಮ, ಅಧಿದೈವ. ಈ ಸ್ಥಾನದಲ್ಲಿ ಅಚ್ಯುತಾನಂದನ ಗೋವಿಂದ ಮತ್ತು ಇದು ಏಕಾತ್ಮ ಅಂತ. ಹೀಗೆ ಅವನು ನನ್ನ ದೇಹದಲ್ಲಿ ಇದ್ದಾನೆ ಮತ್ತು ಎಲ್ಲರ ದೇಹದಲ್ಲಿ ಇದ್ದಾನೆ, ಮುಖ್ಯ ಪ್ರಾಣರ ದೇಹದಲ್ಲಿನೂ ಇದ್ದಾನೆ, ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೆಡೆನೂ ಹೀಗೆ ಅವನು ಇದ್ದಾನೆ. ಮುಖ್ಯವಾಗಿ ನನ್ನ ದೇಹ ಮತ್ತು ಚತುರ್ಮುಖನ ಬ್ರಹ್ಮಾಂಡ, ಅದೇ ಅವನ ದೇಹ. ಇನ್ ಬಿಟ್ವೀನ್ ಎಲ್ಲರೂ ಬಂದಾಯ್ತು. ಸೊ ಹೀಗೆ ಚಿಂತನೆ ಮಾಡಬೇಕು ಅಂತ. ಎಲ್ಲಿ 4 ಸ್ಥಾನದಲ್ಲಿ ಟೋಟಲ್ ಅಂತ. ಸೊ ಈ ಟೋಟಲ್ ಹೇಗೆ ಬರುತ್ತೆ ಅಂದ್ರೆ ಇದು ಹಿಂದೆ ನಾವು ಪದ್ಯಗಳಲ್ಲಿ ನೋಡಿದ್ದೀವಲ್ಲ ಹೇಗೆ ಅಂತ. ಅಂಕಾನ ವಾಮತೋಗತಿ ಅಂತ ಒಂದೊಂದು ಏಕಾತ್ಮ, ಹೃದಯದಲ್ಲಿ ಒಂದು ಸ್ಥಾನ ಏಕಾತ್ಮ ಅಂದ್ರೆ ಏಕಾತ್ಮ ಹೀಗೆ ಬಿಡಿಸ್ಬೇಕು. ಈ ಅಕ್ಷರಗಳಿಗೆ ಒಂದೊಂದು ಸಂಖ್ಯೆ ಇದೆ, ಅದು ನಾವು 4ನೇ ಪದ್ಯದಲ್ಲಿ ನೋಡಿದ್ದೀವಿ, 4ನೇ ಸಂಧಿಯಲ್ಲಿ ನೋಡಿದ್ದೀವಿ. ಸೊ ಹಾಗೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ಮತ್ತು ನಾನು ಅದನ್ನ ಕಳಿಸ್ತೀನಿ, ಬಿಕಾಸ್ ಟೂ ಮೆನಿ ನಂಬರ್ಸ್ ಇದೆ. ಸೊ ಅಂದ್ರೆ ಈ ಅಕ್ಷರಗಳು ಅಕಾರದಿಂದ ನೀವು ಮಾಡ್ತಾ ಹೋದ್ರೆ ಸ್ವರಗಳಲ್ಲಿ ಸ್ವರಾಕ್ಷರ ತಗೊಂಡಿದ್ದಾರೆ. ಯಾಕಂದ್ರೆ ಸ್ವರ ತಗೋಬೇಕು ಅಂದ್ರೆ ಅದಕ್ಕೆ ಪ್ರಮಾಣ ಗ್ರಂಥಗಳಲ್ಲಿ ಈ ನಂಬರ್ಸ್ ಕೊಟ್ಟಿರ್ತಾರೆ, ಅದು ನೋಡಿದ್ದೀವಿ. ಈ ಪ್ರಮಾಣ ಗ್ರಂಥಗಳಲ್ಲಿ ಏನು ಋಷಿಗಳನ್ನ ಅದನ್ನ ಕಂಡು ಅದನ್ನ ದಾಖಲೆ ಮಾಡಿದ್ದಾರೆ, ಅದಕ್ಕೆ ಅನುಗುಣವಾಗಿ ಇರಬೇಕು. ಹಾಗೆ ಅದಕ್ಕೆ ನಂಬರ್ ತಗೊಳ್ಳ. ಅಂತ ಬರುವಾಗ ಬರ್ತಲ್ಲ, ಅಂತ ಬರುವಾಗ 11th ಅಕ್ಷರ ಬರುತ್ತೆ. ಏಕ ಅಂದ್ರೆ 1 ಬರುತ್ತೆ, ಅಮತ್ಮ ಅಂದ್ರೆ ಮ ಬಂದಾಗ 6 ಬರುತ್ತೆ. ಸೊ ಟೋಟಲಿ ಅದು ಏನಾಗುತ್ತೆ ಅಂದ್ರೆ 6,111 ಆಗತ್ತೆ. ನಾನು ಇದು ಕಳಿಸ್ತೀನಿ. ಸೊ ಹೀಗೆ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಸೊ ಒಂದೊಂದಕ್ಕೆ ಏಕಾತ್ಮ ಅಂದ್ರೆ ಹೃದಯದಲ್ಲಿ ಅವನು 6,111 ರೂಪದಿಂದ ಹೃದಯದಲ್ಲಿ ಅವನು ನಿಂತಿದ್ದಾನೆ. ಮತ್ತು ಅಧಿಭೂತದೆ ಪಂಚಭೂತಗಳೇ ನಮ್ಮ ದೇಹ ಮತ್ತು ಔಟ್ಸೈಡ್ ಆಲ್ಸೋ. ಪಂಚಭೂತದಲ್ಲಿ ಅಚ್ಯುತ ಅದು 121 ರೂಪದಿಂದ ನಿಂತಿದ್ದಾನೆ. ನಾನು ಕಳಿಸ್ತೀನಿ ಆ ಡೀಟೇಲ್ಸ್ ಹೇಗೆ ಅಂತ. ನಂಬರ್ಸ್ ಎಲ್ಲ ಹೇಳ್ಬೇಕು, ಕನ್ಫ್ಯೂಸಿಂಗ್ ಆಗ್ಬೋದು, ಅದಕ್ಕೆ 121. ಆಮೇಲೆ ಅನಂತ ಅಂದ್ರೆ 1051 ಆಗತ್ತದು. ಆಮೇಲೆ ಗೋವಿಂದ ಅಂದ್ರೆ 3043 ಆಗುತ್ತೆ. ಸೊ ಇದು ಎಲ್ಲವನ್ನೂ ನೀವು ಆ್ಯಡ್ ಮಾಡಿದಾಗ ಏನಾಗತ್ತಂದ್ರೆ 10,326
26 ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾರೆ. 4 ಸ್ಥಾನದಲ್ಲಿ ದೇವರು ನನ್ನ ದೇಹ ನೋಡಿ, ಈ ಶರೀರ ನೀವು ಯಾರಿಗೆ ನಮಸ್ಕಾರ ಮಾಡಿದ್ರು ದೊಡ್ಡವರಿಗೆ ತಿಳಿದವರಿಗೆ ಮಾಡಿದಾಗೆ ಅಷ್ಟು ರೂಪಗಳಿಗೇನೆ ಆಗುತ್ತೆ. ಅದು ತಿಳಿದು ಮಾಡೋರಿಗೇನು ಗೊತ್ತಿರಬೇಕು. ಅದು ತನಗೆ ಅಂತ ನಮಸ್ಕಾರ ಅಂದ್ಕೊಂಡ್ರೆ ನಮಗೆ ಅಷ್ಟು ಪ್ರಯೋಜನ ಇಲ್ಲ. ಇಷ್ಟು ರೂಪದಿಂದ ನಮಗೆ ಆಶೀರ್ವಾದನೂ ಬರುತ್ತೆ. ಸೊ ಇಷ್ಟು ಹೃದಯದಲ್ಲಿ ಮತ್ತು ನಮ್ಮ ಪಂಚಭೂತದಲ್ಲಿ, ಆಮೇಲೆ ನಮ್ಮ ಇಂದ್ರಿಯಗಳಲ್ಲಿ, ಮನಸ್ಸು ಮತ್ತು ಇಂದ್ರಿಯಗಳಲ್ಲಿ ಅದನ್ನ ನಿಯಮನ ಮಾಡುವಂತಹ ದೇವತೆಗಳಲ್ಲಿ. ಸೊ ಹೀಗೆ ಇಷ್ಟು ರೂಪದಿಂದ 10,326 ರೂಪದಿಂದ ಭಗವಂತ ನೆಲೆಸಿ ಕ್ಷಣದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತು ಹ್ಯಾಕ್ ಕೆಲಸ ಮಾಡ್ತಾನೆ ಅದನ್ನ ನೆಕ್ಸ್ಟ್ ಲೈನ್ ಇದನ್ನೇ ಹೇಳ್ತಾರೆ. ಅದನ್ನ ನೆಕ್ಸ್ಟ್ ಲೈನ್ ಏನ್ ಕೊಟ್ಟಿದ್ದಾರೆ, 127,300,000 ರೂಪದಿನ್, 127,300,000 ರೂಪದಿಂ ದಸ ಮಾರುತ ನೋಡಿ. ಸೊ ಮಾರುತ ನೋಡಿ, ಈ 10 ಪಾಪ ಇದು ಈರಧಿಕ 1,26 ರೂಪಗಳು, ಈರಡು ಸ್ಥಾನಗಳು ಅನುದಿನದಿ ಬುಧರು 127,306 ಅಂತ 3 into 6 18 36,000 18,127 127. ಸೊ 10 ಹೀಗೇನೆ ಒಂದೊಂದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಹೀಗೆ ಹೋಗುತ್ತೆ. ಇದು ನಮ್ಗೆ ಗೊತ್ತಿರುವಂಥದ್ದು. ಆಮೇಲೆ ನೆಕ್ಸ್ಟ್ ಬರೋದು ನಾಗ ಕೂರ್ಮ. ಇದು ನಮ್ಗೆ ಅಷ್ಟು ಪರಿಚಯ ಇಲ್ಲ. ನಾಗ ಕೂರ್ಮ ಕೃಕಳ ದೇವದತ್ತ ಧನಂಜಯ. ಸೊ ಇವರು 10 ಜನ ಏನೇನ್ ಕೆಲಸ ಅಂದ್ರೆ ಏನ್ ಕೆಲಸ ಆಗತ್ತೆ ಅಂದ್ರೆ ಎಲ್ಲ ಕಂಪ್ಲೀಟ್ ಕೆಲಸ ಆಗತ್ತೆ. ಈ ತಲೆಯಿಂದ ಆ ಒಂದು ಕಾಲ್ ತನಕ ಏನೇನು ಕೆಲಸಗಳಾಗಬ ಎಲ್ಲಾ ಕೆಲಸಗಳು ಇವ್ರುಗಳೇ ಮಾಡ್ತಾರೆ. ಇದು ಮುಂದೆ ನಮ್ಗೆ ಬರುತ್ತೆ. ಸೊ ಈ 10 ನಮ್ಗೆ ತೇಗ ಬರುತ್ತಲ್ಲ, ನಮ್ಗೆ ತೇಗ ಬರಬೇಕಂದ್ರೆ ನಾವು ಅದಕ್ಕೆ ಆ ತೇಗು ಬರ್ಲಕ್ಕೆ ಒಬ್ಬರು. ಸೊ ತೇಗು ಬರಬೇಕು ಅಂದ್ರೆ ಕೃಕಳ ಮಾಡಿಸಿದ್ರೆ ತೇಗ ಬರುತ್ತಂತ ಆಕಳಿಸೋದು. ಸೊ ಈ ಒಂದೊಂದು ಕಾರ್ಯವೂ ಆಗಬೇಕು. ಕಣ್ಣೆರಪ್ಪೆ ಹಾಕೋದು, ಮುಚ್ಚೋದು, ತೆಗೆಯೋದು, ಅದು ಕೂರ್ಮ. ಸೊ ಹೀಗೆ ಇವ್ರುಗಳು ಮಾಡಿಸೋದು. ಸೊ ಟೋಟಲಿ ಇವ್ರುಗಳು ಮಾಡಿಸ್ತಾರೆ. ಈ ಮಾರುತ ಅಂದ್ರೆ ಭಗವಂತನಿಗೂ ಆ ಹೆಸರು. ಭಗವಂತ ಇವರಲ್ಲಿ ನಿಂತು ಮಾಡಿಸ್ತಾನೆ. ಸೊ ಇಟ್ ಕವರ್ಸ್ ಎವ್ರಿಥಿಂಗ್ ನಮ್ಮ ದೇಹದಲ್ಲಿ. ಸೊ ಇಷ್ಟು ರೂಪಗಳು ಅಂತ 2 ಕೊಟ್ಟಿದ್ದಾರೆ. ಒಂದು 4 ಸ್ಥಾನದಲ್ಲಿ ಇರುವಂತ ರೂಪಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, 10,326 ಅಂತ. ಆಮೇಲೆ ಈ ಮಾರುತರೊಳಗೆ ಈ ಒಂದು ಪ್ರಾಣಾದಿ ದಶಪ್ರಾಣರು ಅಂತ ಹೇಳ್ತಾರೆ. ಈ ದಶಪ್ರಾಣರಲ್ಲಿ ನಿಂತು ಅವರು ಮಾಡುವಂತ ಕೆಲಸ 18,127 ಹೇಳಿದ್ದಾರೆ ಈ ಪದ್ಯದಲ್ಲಿ. ನೆಕ್ಸ್ಟ್ ಪದ್ಯ ನಾವು ಆಮೇಲೆ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇದು 2 ಆಡ್ ಮಾಡಿ ನೆಕ್ಸ್ಟ್ ಅಲ್ಲಿ ಕೊಡ್ತಾರೆ. ಅದು ಯಾಕೆ ಏನು ಎಂಬುದು ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ.